ವಿದ್ಯಾ, ಪಟಪಟ ಅಂತ ಬಂದೆ. ವಿದ್ಯಾ, ಹೇ ವಿದ್ಯಾ. ಅಣ್ಣ, ನನ್ನನ್ನು ಕರೆದ್ರಂತೆ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗ್ ನಡೀತಾ ಇದೆ? ಇಷ್ಟ ಹೇಳೋದಕ್ಕೆ ಕರ್ಸಿದ್ರ ಅಣ್ಣ? ಇನ್ನೊಂದು ವಿಷಯ ಇದೆ. ನಿನ್ ಮಗ ಎಲ್ಲಿ? ಅವನು ಮುಂಬೈಯಿಂದ ಇನ್ನೂ ಬಂದಿಲ್ಲ. ಮೀಟಿಂಗ್ ಇದೆಯಂತೆ. ನಿಮಗೆ ಹೇಳಿದ್ನಂತಲ್ಲಣ್ಣ? ನಾನು ಹೇಳಿದ್ದೆ, ಇವತ್ತು ನನ್ನ ಮಗಳ ನಿಶ್ಚಿತಾರ್ಥ. ಆಫೀಸ್ ಮೀಟಿಂಗ್ ಬೇಕಾದ್ರೆ ಇನ್ನೊಂದಿನ ಇಟ್ಕೊಂಡ್ರಾಯ್ತು, ನೀನ್ ಈ ಫಂಕ್ಷನ್ ಅಲ್ಲಿ ಇರಲೇಬೇಕು ಅಂತ. ವಿನಾಯಕಂಗೆ ಹೇಳು, ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದ್ಬಿಡಕ್ಕೆ. ಅರುಂಧತಿ, ಫಂಕ್ಷನ್ ಅಲ್ಲಿ ಎಲ್ಲರೂ ಇರ್ಲಿ ಅಂತ ನನ್ನ ಆಸೆ, ಅದಕ್ಕೆ ಹೇಳಿದೆ. ಇಂಥ ಸಮಯದಲ್ಲೇ ಅಲ್ವಾ ನಾವು ನಮ್ಮ ಟೆನ್ಷನ್ ಮರೆತು ಸಂತೋಷವಾಗಿರಕ್ ಸಾಧ್ಯ. ನೀನೇ ಮುಂದೆ ನಿಂತು ಎಲ್ಲಾ ಕೆಲಸ ಆಗ್ತಿದ್ಯಾ ಅಂತ ನೋಡ್ಕೊಬೇಕು. ಏನು ವಿದ್ಯೆ ಎಲ್ಲಿ ಬಿಡ್ತಾಳಣ್ಣ? ಎಲ್ಲಾ ಕೆಲ್ಸನ ತನ್ನ ತಲೆ ಮೇಲೆ ಹೊತ್ಕೊಂಡು ಮಾಡಿ ಮುಗಿಸ್ಬಿಡ್ತಾಳೆ. ಒಂದ್ ನಿಮಿಷ ಬಂದೆ. ವಿದ್ಯಾ, ವಿದ್ಯಾ, ನೀನಿಲ್ಲ ಅಂದ್ರೆ ಈ ಮನೆಯಲ್ಲಿ ನನ್ ಗಂಡನ ಮೇಲೆ ಆಣೆ, ನೀನು ನನ್ ಬೈಕೇನ ಈಡೇರಿಸ್ಬೇಕು. ನಿನಗ್ ಗೊತ್ತು ತಾನೇ ನನ್ಗೇನ್ ಬೇಕು ಅಂತ? ಹಾ, ಏನೋ ನಾನು ಕೇಳ್ಕೊಂಡು ಸಾಕಾಯ್ತು. ನೀನ್ ಅದ್ ಯಾವಾಗ ಕಂಡ್ಬಿಡ್ತೀಯೋ ಏನೋ. ಬೇಕಾದ್ರೆ ನೀನ್ ಮುಖ ಮುಚ್ಚೋವರೆಗೂ ಹೂತನ್ ಸುರಿತೀನಿ. ಈ ನಿಶ್ಚಿತಾರ್ಥ ನಿಂತೋಗ ಹಾಗೆ ಮಾಡು. ವಿದ್ಯಾ, ಹೂವಿನ ತಟ್ಟೆಯಲ್ಲೇ? ಹೇ ವಿದ್ಯಾ, ನನ್ ಗಂಡನ ಮೇಲೆ ಆಣೆ, ಸೂಪರ್ ಫಾಸ್ಟ್ ಕಣೆ ನೀನು. ಅಯ್ಯ, ಇಷ್ಟು ಫಾಸ್ಟ್ ಒಳ್ಳೇದಲ್ಲ. ನನ್ ಲೈಫು ನಿನ್ ಕೈನಲ್ಲಿದೆ, ನನ್ ಗಂಡನ ಮೇಲೆ ಆಣೆ. ಹಾಗಂತ ನನ್ ಗಂಡನ್ ತರ ಆಡ್ಬೇಡ. ಕುಡಿರಿ ಕುಡಿರಿ, ಇಲ್ಲಿ ನನ್ ಹೊಟ್ಟೆಗೆ ಬೆಂಕಿ ಬಿದ್ದು ಉರಿತಾ ಇದೆ. ನೀವು ತಂಪಾಗಿ ಹಾಲು ಕುಡಿರಿ. ಬಿಸಿ ಮಾಡ್ಸಿರೋ ಹಾಲು. ನನ್ ಕರ್ಮ ನಿಮ್ಮನ್ ಕಟ್ಕೊಂಡು. ಅಲ್ರಿ, ಇವತ್ ನನ್ನ ಆಸೆ ಎಲ್ಲ ಮಣ್ ಪಾಲಾಗಿ ಹೋಗ್ತಿದ್ಯಲ್ಲಪ್ಪ ಅಂತ ನಾನ್ ಒದ್ದಾಡ್ತಾ ಇದ್ರೆ ನಿಮ್ಗದ್ರ ಯೋಚನೆನೇ ಇಲ್ದೆ ಹಾಲು ಕುಡಿತಿದ್ದೀರಲ್ಲ, ನಿಮ್ ನಾಚಿಕೆ ಆಗಲ್ವಾ? ಹಾಲು ನಿಂಗೆ ತಂದಿದ್ದು? ಹಾ, ಪಾಪ ಏನು ತಿಂದಲೆ ನಿಶ್ಚಿತಾರ್ಥಕ್ಕೋಸ್ಕರ ಎಷ್ಟೊಂದು ಕೆಲಸ ಮಾಡ್ತಿರ್ತೀಯಲ್ವಾ, ಅದಕ್ಕೆ. ಸರಿ ಕೊಡಿ. ಅಯ್ಯ ಕೊಡ್ರಿ. ಬೇಕಿತ್ತಾ? ಖಾಲಿ ಸೈಟು ಅಂತ ಬೇಲಿ ಹಾಕ್ತಾರೆ. ಈಗ ನೋಡಿದ್ರೆ ಸೈಟ್ ಲಿಟಿಗೇಷನ್ ಇದೆ. ಏನ್ರಿ ಅದು ನಿಮ್ ಗೋಳು? ನಿಂಗಲ್ಲ, ಸೆಲ್ಫಿ. ಡಾಲರ್ ಲೆಕ್ಕದಲ್ಲಿ ದುಡಿತೀನಿ ಅಂತ ಡೂಸಿ ಬಿಟ್ಟು ರೂಪೀಸ್ಗೂ ಇಲ್ದಂಗ್ ಬೀದಿಗೆ ಬಿದ್ದವ್ರು ನೀವು. ಏನೋ ನಮ್ಮ ಅಣ್ಣ ಅದಕ್ಕೆನ ಒಪ್ಸಿ ಮನೇಲಿ ಇರೋ ಹಾಗೆ ಮಾಡಿದೀನಿ. ಇಲ್ಲ ಅಂದಿದ್ರೆ ನಾನು ನನ್ ಮಕ್ಳು ಬೀದಿ ಪಾಲೆ. ನನ್ ಗಂಡನ್ ಮೇಲೆ ಆಣೆ. ಹೋಗ್ಲಿ ಬಿಡು, ನಮ್ ಸೈಟು ಯಾಕೋ ಮಾರಾಟನೇ ಆಗ್ತಿಲ್ಲ. ನಿನ್ ಮಗನ್ ನೋಡ್ದೇನೆ, ಅರ್ಧ ಸೈಟಲ್ಲಿ ಅರಮನೆ ಕಟ್ಟಕ್ ಹೊರಟಿದ್ದಾನೆ. ಗೂಸ್ಲು ಕಪಿ. ಶಾಕ್
ಸಾಕಾಯ್ತಾ? ಆಗ್ಬೇಕು. ನಿಂಗೆ ನಿಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟಿರ್ಬೋದು, ಸಾಕಿರ್ಬೋದು, ಈಗ ಮದುವೆನೂ ಮಾಡ್ತಿರ್ಬೋದು. ಆದ್ರೆ ನಿಂಗೆ ತಾಳಿ ಕಟ್ಟೋನು, ಲೈಫ್ ಲಾಂಗ್ ಜೊತೆಲಿರೋನು ನಾನು. ನನ್ ಮಗನ್ ಈ ಮನೆ ಅವ್ರ ಎಲ್ಲಾರನು ಬ್ಯಾನ್ ಮಾಡ್ಬಿಡ್ತೀನಿ. ಮಾಮ್, ಹಿಂಗ್ ಹೇಳಿದ್ರೆ ರಕ್ಷಾ ಬೀಳ್ತಾಳ? ಅಯ್ಯೋ ನನ್ನ ಮಗನೇ, ಬರೀ ನಿಂದಿದ್ದೇ ಆಗೋಯ್ತಲ್ಲ ಕಪಿ. ಮಾಮ್, ಪೂರ್ತಿ ಹೆಸರು ಕರಿ. ಕಪ್ಪಿ ಅಂತ ಕರೆದ್ರೆ ನಿಮ್ಮಿಬ್ರ ಮೇಲೆ ಡೌಟ್ ಪಡ್ತಾರೆ. ಅಲ್ವೋ, ನೀನ್ ಕಪಿ ಆದ್ರೆ ಜನಕ್ಕೆ ಯಾಕೋ ನಮ್ಮೇಲ್ ಡೌಟು? ನಾನ್ ಕಪ್ಪಿ ಆದ್ರೆ ನನ್ ಪೇರೆಂಟ್ಸ್ ಏನಾಗ್ತಾರೆ? ಆಹಾ, ಈ ನಿನ್ ಬುದ್ಧಿವಂತಿಕೆನ ಆ ರಕ್ಷಣ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ ಬಳಸಿದ್ರೆ ಇವತ್ತು ನಿಶ್ಚಿತಾರ್ಥ ನಿನ್ ಜೊತೆ ನಡೀತಿತ್ತು. ನನ್ ಗಂಡನ್ ಮೇಲೆ ಆಣೆ. ಹಾಗಾದ್ರೆ ರಕ್ಷಾ ನನ್ನ ಹೆಂಡತಿ ಆಗಲ್ವಾ ಮಾಮ್? ನಿನ್ನನ್ ನಂಬ್ಕೊಂಡ್ರೆ ಆಗಲ್ಲ, ಆದ್ರೆ ನಾನ್ ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಈಗಿನ್ನೂ ನಿಶ್ಚಿತಾರ್ಥ ಅಷ್ಟೇ ಕಣೋ, ಮದ್ವೆ ಏನ್ ಮುಗ್ದೋಗಿಲ್ವಲ್ಲ. ಅದಕ್ಕೆ ಇನ್ನು ಬೇಕಾದಷ್ಟು ಟೈಮ್ ಇದೆ. ರಕ್ಷಾ ಯಾವತ್ತಿದ್ರು ನನ್ ಸೊಸೆನೇ ಆಗೋದು. ಕಮ್ ಆನ್ ಬ್ರೋ. ತಾತ, ನಿಮ್ಗೆ ಈ ವಯಸ್ಸಲ್ಲಿ ಈ ಆಟ ಎಲ್ಲ ಬೇಕಾ? ಆಟ ಅಲ್ವೋ, ವಿದ್ಯೆ ಕಲಿಸ್ತಾ ಇರೋ ಪಾಠ ನಿಮ್ಮ ಅಜ್ಜಿ. ನಿನಗಲ್ಲ ಪ್ರಿಯೆ, ಈ ಕಪಿಗೆ ಏನೋ ಹೇಳ್ತಾ ಇದ್ದೆ. ಹೇಳ್ಕೊಳ್ಳಿ. ಕೈಲಿ ಆಗದೆ ಇದ್ರು ಇವಳು ಕೆಲಸ ಮಾಡ್ತಾ ಇದ್ಲು. ಅದನ್ನ ವಿದ್ಯಾ ನೋಡ್ಬಿಟ್ಲು. ಕೆಲಸ ಮಾಡಿ ಆಯಾಸ ಆಗ್ಬಾರ್ದು ಅಂತ ಇವಳನ್ನ ಸ್ಟ್ಯಾಚ್ಯೂ ಮಾಡ್ಬಿಟ್ಲು. ನಾನು ಕೆಲಸ ಮಾಡೋದನ್ನ ನೋಡ್ಕೊಂಡು ಇವ್ರು ಸುಮ್ನೆ ಇದ್ರು ಅಂತ ಇವರು ಕಟ್ಟಾಕ್ಬಿಟ್ಲು. ಓ ಮ್ಯಾನ್, ಗಾಡ್ ಬ್ಲೆಸ್ ಯು. ಲವ್ ಬರ್ಡ್ಸ್. ಪ್ರಿಯೆ, ಏನ್ ಹೇಳಿ ಪ್ರಿಯಾ? ಇನ್ನಾದ್ರೂ ಕೆಲಸ ಮಾಡೋದಿಲ್ಲ ಅಂತ ವಿದ್ಯೆನಿಗೆ ಮಾತು ಕೊಡು. ಈ ಸ್ಟ್ಯಾಚ್ಯೂ ಇಂದ ಬಿಡುಗಡೆ ಕೊಡ್ಸು. ಆಗ್ಲಿ, ನೀವ್ ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀರಾ ಅಂದ್ಮೇಲೆ ಖಂಡಿತ ಮಾಡ್ತೀನಿ. ವಿದ್ಯಾ, ಇಲ್ ಬಾಮ್ಮ. ಅಯ್ಯೋ, ರಕ್ಷಾ ನಿಶ್ಚಿತಾರ್ಥದ ಸೀರೆ. ರಿಲೀಸ್. ಅಮ್ಮ, ಅಮ್ಮ ವಿದ್ಯಾ, ನೀನೇನೋ ನಮ್ಮನ್ನ ಸ್ಟ್ಯಾಚ್ಯೂ ಮಾಡಿ ಹೋಗ್ಬಿಟ್ಟೆ. ಎಲ್ರೂ ನಮ್ಮನ್ನ ಹೇಗೆ ನೋಡ್ತಾ ಇದ್ರು ಗೊತ್ತಾ? ಚಿಕ್ಕ ಮಕ್ಳಾಗಿದ್ರೆ ಬೈದ್ ಹೇಳ್ಬೋದು, ಆದ್ರೆ ನಿಮ್ಗೆ ಬಯೋದಕ್ಕೆ ಮನ್ಸ್ ಬರೋದಿಲ್ಲ. ನನ್ ಕಣ್ ತಪ್ಸಿ ಕೆಲ್ಸ ಮಾಡ್ತೀರಾ, ಎಷ್ಟ್ ಹೇಳಿದ್ರು ಕೇಳಲ್ಲ. ಅದಕ್ಕೆ ಸ್ಟ್ಯಾಚ್ಯೂ ಹೇಳ್ದೆ. ಆದ್ರೆ ನನ್ ಮಾತು ನೀವ್ ಕೇಳ್ತಿರಲ್ಲ, ಅದ್ ನಿಮ್ ದೊಡ್ಡ ಗುಣ. ನೀ ನಮ್ಮೆಲ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ ಕಂದ. ನಾ ಕೆಲ್ಸ ಮಾಡಿ ನೋವು ಅನುಭವಿಸ್ತೀರಲ್ಲ ಅಂತ ನೀ ನನ್ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತೀಯಲ್ಲ, ಅದು ನಿನ್ನ ದೊಡ್ಡ ಗುಣ. ಈ ಮನೆಗೆ ನೀನು ಹೃದಯ ಇದ್ದ ಹಾಗೆ ಕಣಮ್ಮ. ನೀನಿಲ್ಲದೆ ನಾವು ಯಾರೂ ಇಲ್ಲ. ಬೆಳಿಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಒಂದಲ್ಲ ಒಂದು ಕೆಲಸ ಹುಡುಕೊಂಡು ಮಾಡ್ತಾನೆ ಇದೆಯಾ. ನಿನ್ಗೆ ಸುಸ್ತ ಆಗೋದಿಲ್ವಾ ಪುಟಿ? ಇವತ್ತು ಸುಸ್ತ ಆಗೋ ಹಾಗೆ ಇಲ್ಲ. ಇವತ್ ರಕ್ಷಣ್ ನಿಶ್ಚಿತಾರ್ಥ. ಅಮ್ಮ ಹೇಗ್ ಅವಳು ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಹಾಗೆ ನಡಿಬೇಕು. ಅದಕ್ಕೆ ನಾನೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ನೋಡ್ಕೊಳ್ತಾ ಇದ್ದೀನಿ. ಹೌದು ಹೌದು, ರಕ್ಷಾ ನಿಶ್ಚಿತಾರ್ಥ ಗ್ರ್ಯಾಂಡ್ ಆಗಿ ನಡಿಬೇಕು. ರಕ್ಷಾ ರೆಡಿ ಅಲ್ಲ? ಓ ಅಯ್ಯೋ ದೇವ್ರೆ, ರಕ್ಷಣ್ ಸೀರೆ ಇಲ್ಲ ಇದೆ, ಅವಳು ಹೇಗ್ ರೆಡಿ ಆಗ್ತಾಳೆ? ರಕ್ಷಣಾ ನಾನೇ ರೆಡಿ ಮಾಡ್ಬೇಕು. ಆದ್ರೆ ನೀವು ನನ್ ಕಣ್ತಪ್ಸ್ ಕೆಲ್ಸ ಮಾಡೋಂಗಿಲ್ಲ.
పొగడో నాಯಿ ಕಚ್ಚಲ್ಲ ಕಚ್ಚೋ ನಾಯಿ పొగಳಲ್ಲ ಅಂತ ಗಾದೆ. ಕೆಲ್ಸ ಮಾಡ್ಬೇಕು ಅಂತ ಹೇಳ್ಕೊಂಡು ಓಡಾಡೋದಲ್ಲ, ಮಾಡ್ ತೋರ್ಸ್ಬೇಕು. ಯಾಕೆಲ್ಲಾರ ಮುಂದೆ ಕೊಚ್ಕೊಂಡು ಓಡಾಡ್ತಾ ಇದೀಯಾ? ಇಲ್ಲ ಪ್ರಭಾವತಿ, ಅವಳು ಎಲ್ಲಾ ಕಡೆಗೂ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇದ್ದಾಳೆ. ನಾನೇ ನೋಡಿದೀನಿ. ಮೇಲ್ವಿಚಾರಣೆನ? ಮೇಲ್ವಿಚಾರಣೆ ಮಾಡಕ್ಕೆ ಇವಳೇನ್ ಈ ಮನೆ ಯಜಮಾನಿನ? ಏನಿದು? ಅಮ್ಮ, ಅದು ರಕ್ಷಣ್ ನಿಶ್ಚಿತಾರ್ಥದ ಸೀರೆ. ನಿಶ್ಚಿತಾರ್ಥದ ಸೀರೆ ಇಟ್ಕೊಂಡು ನೀನೇನ್ ಮಾಡ್ತಾ ಇದೀಯಾ? ಹೋಗ್ ರಕ್ಷಣ್ ರೆಡಿ ಮಾಡು. ಹೋಗಲ್ಲ ಕಪ್ಪಿ, ನನಗ್ ಹೇಳಿಲ್ವಾ ವಿದ್ಯಾ ಬಂದ್ ರಿಲೀಸ್ ಹೇಳೋ ತನಕ ಮದರ್ ಪ್ರಾಮಿಸ್ ನಾನು ಅಲ್ಲಾಡೋದಿಲ್ಲ. ಕೋತಿ ತಾನ್ ಕೆಡೋದಲ್ದೆ ವನವೆಲ್ಲ ಕೆಡಿಸ್ತಂತೆ. ಆ ವಿದ್ಯಾ ಬಂದ್ ಹೇಳಿದ್ಲು ಅಂತ ಮಕ್ಕಳ ತರ ನೀನು ಹೀಗ ಆಡ್ತಾ ಇದೆಯಲ್ಲ, ಸರಿಯಾಗಿ ನಿಂತ್ಕೋ. ಹಲೋ ಮೇಡಮ್. ಓ, ಇನ್ನು ಹಾಗೆ ಇದ್ದೀರಾ ಮೇಡಮ್? ಸ್ಟ್ಯಾಚು. ನಿನ್ನ ನಾನೇ ರೆಡಿ ಮಾಡ್ಬೇಕು. ಯಾರ್ಯಾರ ಕೈಲೋಗ್ ಬಿಟ್ರೆ ಮುದ್ದಾಗಿರೋದನ್ನ ಹೇಗೇಗೋ ಮಾಡ್ಬಿಡ್ತಾರೆ. ನೀನ್ ಇದೇ ರೀತಿ ಬೊಂಬೆ ತರ ನಿಂತಿರು, ನಾನ್ ನಿನ್ನ ಟಕ್ ಟಕ್ ಅಂತ ರೆಡಿ ಮಾಡ್ಬಿಡ್ತೀನಿ. ಒಂಟೊಂಟಿಯಾಗಿ ನಿಂತ್ಕೊಂಡು ಚೆನ್ನಾಗಿರೋ ಕನ್ಸ್ ಕಾಣ್ತಿದ್ಯಾ ರಾಣಿ? ನಿನ್ ಕನ್ಸೆಲ್ಲ ನನ್ಸಾಗ್ಬೇಕು ರಕ್ಷಾ. ಆಗುತ್ತೆ. ಇದು ಮೊದಲನೇದು, ನಿನ್ ನಿಶ್ಚಿತಾರ್ಥ. ಅದಾದ ತಕ್ಷಣ ಮದ್ವೆ, ಆಮೇಲೆ ನೀನ್ ನಿನ್ ಗಂಡನ ಮನೆಗೆ ಹೊರಟೋಗ್ತೀಯ. ಬೇಡಪ್ಪ, ನನಗ್ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಈ ಸಮಯಕ್ಕೆ ಟಿಕ್ ಟಿಕ್ ಅಂತ ಓಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನನ್ಗಿನ್ನು ನಾವ್ ಚಿಕ್ಕವರಿದ್ದಾಗ ಆಡ್ತಿದ್ದ ನೆನ್ಪು. ನಂಗೇನೇ ಖುಷಿ ಆಗ್ಲಿ ದುಃಖ ಆಗ್ಲಿ ಎಲ್ಲಾನು ನಿನ್ನ ಹತ್ರನೇ ಹೇಳ್ತಿದ್ದೆ. ಇನ್ ಮುಂದೆ ನನಗೆ ಯಾರಿರ್ತಾರ ರಕ್ಷಾ? ಗಂಡ ಸಿಕ್ತ ಅಂತ ನೀನ್ ಈ ಫ್ರೆಂಡ್ನ ಮರ್ತ್ಬಿಡ್ಬಾರ್ದು. ಆಗಾಗ ಫೋನ್ ಮಾಡ್ತಿರ್ಬೇಕು. ವಾವ್, ಈ ಸೀರೆ ನಿನಗೆ ಉಡ್ಸಿದ್ಮೇಲೆ ಈ ಸೀರೆಗೆ ಒಂದ್ ಕಳೆ ಬಂತು. ನಾನು ಬೊಂಬೆ ಎಲ್ಲ ರಿಲೀಸ್. ಚೀಟೋತು, ಹೀಗೆ ನಿಂತಿರು, ನಾನ್ ನಿನ್ನ ಕಣ್ ತುಂಬಾ ನೋಡ್ಬಿಡ್ತೀನಿ. ಆಮೇಲೆ ರಾಶಿ ಕೆಲ್ಸ ಇದೆ, ಆಗೋದಿಲ್ಲ. ಪ್ಲೀಸ್ ವಿ, ನನಗೂ ಅಷ್ಟೇ. ನನ್ ಗುಟ್ಟನ್ನ ನಿನ್ನ ಹತ್ರ ಮಾತ್ರ ಹೇಳ್ಕೊಳಕ್ ಆಗೋದು. ಇವತ್ ಹೇಳ್ಕೊಳ್ದೆ ಇದ್ರೆ ಯಾವತ್ತೂ ಹೇಳ್ಕೊಳಕ್ ಆಗಲ್ಲ. ಗುಟ್ಟ? ಅದಕ್ಕೆ ಬೇಗ ರಿಲೀಸ್ ಹೇಳು. ಸುಮ್ನೆ ಸುಳ್ಳೆ. ಈಗ ಸ್ಟ್ಯಾಚುಲ್ ಇದ್ರೂ ಮಾತಾಡ್ತಿದ್ಯಾ ತಾನೆ, ಹಾಗೆ ಗುಟ್ಟನು ಹೇಳ್ಬಿಡು, ನಾನ್ ಆಮೇಲೆ ರಿಲೀಸ್ ಹೇಳ್ತೀನಿ. ವಿದ್ಯಾ, ರಕ್ಷಣ್ ರೆಡಿ ಮಾಡಿದ್ಯಾ? ಹಾ ರೆಡಿ ಆಗ್ತಾ ಇದ್ದಾಳೆ. ನೀನ್ ಮೊದಲು ಬಾಗಲ್ ತೆಗಿ, ರಕ್ಷಾ ದೇವ್ರ ಪೂಜೆ ಕೂತ್ಕೋಬೇಕು. ಸರಿಮಾ. ರಿಲೀಸ್.
ಇದು ನಿಶ್ಚಿತಾರ್ಥದ ಸೀರೆ ಹೇಗ್ ಬಿಸಾಡಿದ್ಯಾ ನೋಡು. ಅದು ಅಮ್ಮ, ನಾನು ನೀನ್ ಸುಮ್ನಿರು. ನೀವೆಲ್ಲ ಹೀಗ್ ವಹಿಸ್ಕೊಂಡ್ ಬರೋ ಹೊತ್ತಿಗೆನೆ ಇವಳು ಕೊಬ್ಬು ಜಾಸ್ತಿ. ನೀನ್ ಮಾಡಿರೋ ಕೆಲ್ಸನ ಅವಳ ತಲೆ ಮೇಲೆ ಹಾಕೊಳ್ತಾ ಇದ್ದಾಳೆ. ಅದವಳು ಒಳ್ಳೆ ಗುಣ. ನೀನ್ ಯಾಕೆ ರಕ್ಷಾ ಯಾವಾಗ್ಲೂ ಇವಳಿಗೆ ಸಪೋರ್ಟ್ ಮಾಡ್ತೀಯಾ? ಅಮ್ಮ, ನಾನ್ ರೆಡಿಯಾಗಿ ಬರ್ತೀನಿ, ನೀನ್ ಹೋಗು. ಸುಮ್ನೆ ಯಾಕೆ ಯಾವಾಗ್ಲೂ ಅವಳಿಗೆ ಬೈತಾ ಇರ್ತೀಯ? ಇವಳು ಮಾಡೋ ತಪ್ಪುಗಳು ನಿಮ್ಗ್ಯಾರಿಗೂ ಕಾಣೋದೇ ಇಲ್ವಾ? ನೀನ್ ಅಡ್ಗೆ ಮನೇಲಿ ಉಪಯೋಗಿಸೋ ಸಾರ್ಸೋ ಬಟ್ಟೆ ಅನ್ಕೊಂಡ್ಬಿಟ್ಟಿದ್ಯಾ ಈ ಸೀರೆನ? ನಿನಗೆ ಹೊಟ್ಟೆ ಉರಿ ನನ್ ಮಗಳು ಸುಖವಾಗಿದ್ರೆ. ಅಮ್ಮ, ಯಾಕೆ ಯಾವ್ದಕ್ಕೇನೋ ಬೈತಾ ಇದ್ಯಾ? ಅವಳೇನು ಮಾಡಿಲ್ಲ. ಇವಳು ಏನ್ ಮಾಡ್ತಿದ್ದಾಳೆ ಅಂತ ನಿನಗ್ ಗೊತ್ತಿಲ್ಲ ರಕ್ಷಾ. ನಿಶ್ಚಿತಾರ್ಥದ ಸೀರೆ ಇಟ್ಕೊಂಡು ಊರೆಲ್ಲ ಮೆರಿತಾ ಇದ್ದಾಳೆ. ಈ ಸೀರೆ ನಿನ್ ರೂಮ್ ಬಿಟ್ಟು ಹೊರಗೆ ಯಾಕೆ ಬರ್ಬೇಕು? ಅವಳು ಸೀರೆ ರೆಡಿ ಮಾಡಕ್ ತಗೊಂಡೋಗಿದ್ಲು. ಅಷ್ಟ್ರಲ್ಲಿ ನೀನ್ ಬಾ, ನನ್ನ ರೆಡಿ ಮಾಡುವಂತೆ. ಏನ್ ಬೇಕಾಗಿಲ್ಲ. ಇವಳು ಇಷ್ಟೊತ್ತು ನೀನು ರೆಡಿ ಮಾಡಿದ್ದನ್ನ ನಾನು ನೋಡಿದ್ನಲ್ಲ. ನೀನು ಸೀರೆ ಅಲ್ಲಿ ಇಟ್ಬಿಟ್ಟು ಅಡ್ಗೆ ಮನೆಯಲ್ಲಿ ಏನ್ ಕೆಲ್ಸ ಆಗ್ಬೇಕು ಹೋಗಿ ನೋಡೋಗು. ಕೇಳಿಸ್ಲಿಲ್ವಾ? ಹೋಗು. ಯಾಕೆ ಯಾವಾಗ್ಲೂ ಅವಳಿಗೆ ಹಂಗ ಅಂತಿರ್ತೀಯ ಅಮ್ಮ? ಪಾಪ, ಅವಳೆಲ್ಲ ಕೆಲಸ ಮಾಡ್ತಾನೆ ಇರ್ತಾಳೆ. ನೀನ್ ತುಂಬಾ ಇನ್ನೋಸೆಂಟ್. ಯಾರನ್ನ ಎಲ್ಲಿಡ್ಬೇಕು ನಿನಗೆ ಗೊತ್ತಾಗಲ್ಲ. ಹೋಗ್ ರೆಡಿ ಆಗು. ನನಗ್ ಇಷ್ಟ ಬೇಗ ಗಂಡ್ ನೋಡಿ ನಿಶ್ಚಿತಾರ್ಥ ಮಾಡಿ ಮದ್ವೆ ಮಾಡಿ ಅಂತ ಕೇಳಿದ್ನ. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಿಶಾಂತ್ ಬೇಗ US ಹೋಗ್ಬೇಕಾಗಿತ್ತು. ಅದಕ್ಕೆ ನಿಶ್ಚಿತಾರ್ಥ ಈಗ ಇಟ್ಕೊಂಡಿದೀವಿ. ರಕ್ಷಾ, ಇವತ್ ನಿನ್ ಎಂಗೇಜ್ಮೆಂಟ್. ಇವತ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ನನಗ್ ಇಷ್ಟ ಬೇಗ ಮದ್ವೆ ಬೇಡ. ಅದಕ್ಕೆ ಹೇಳೋದು ಪುಟ, ನಿನ್ಗೇನು ಗೊತ್ತಾಗಲ್ಲ. ಇಷ್ಟು ಒಳ್ಳೆ ಸಂಬಂಧ ಮತ್ತೆ ಸಿಗುತ್ತಾ ಹೇಳು? ನಮ್ಮ ಸ್ಟೇಟಸ್ ತಕ್ಕಂತ ಫ್ಯಾಮಿಲಿ, ಒಳ್ಳೆ ಹುಡುಗ. ಮುಂದೆ ಹುಡುಕಿದ್ರು ಈ ತರ ಹುಡುಗ ಸಿಗೋದಿಲ್ಲ. ನಮ್ದು ಅವ್ರದ್ದು ಬಿಸ್ನೆಸ್ ಮರ್ಜರ್ ಆಗ್ತಾ ಇದೆ. ಎಲ್ಲಾ ತರದ್ರಲ್ಲೂ ಪರ್ಫೆಕ್ಟ್ ಸಂಬಂಧ. ಇದು ಮದ್ವೆ ಅನ್ನಲ್ಲ, ವ್ಯವಹಾರ ಅಂತಾರೆ. ಬಿಸ್ನೆಸ್ ಮರ್ಜರ್ಗೋಸ್ಕರ ಈ ಮದ್ವೆ ಮಾಡಿಸ್ತಿದ್ದೀರಾ? ಇದು ನಿಮಗ್ ಫೂಲಿಶ್ ಅನ್ನಿಸ್ತಿಲ್ವಾ? ರಕ್ಷಾ, ಈಗ ನಿನಗೆ ಚಾಯ್ಸ್ ಇಲ್ಲ. ಹೇಳ್ದಷ್ಟು ಮಾಡು. ಪುಟ, ನಮ್ಮೆಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಯೋಚನೆನಾ, ಅಥವಾ ಆ ಹುಡುಗನಿನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಸಾಕಾಗ್ಲಿಲ್ಲ ಅಂತ ಚಿಂತೆನಾ? ಈಗ ನಡೀತಾ ಇರೋದು ಎಂಗೇಜ್ಮೆಂಟ್ ಅಷ್ಟೇ. ಮದ್ವೆಗಿನ್ನ ತುಂಬಾ ಟೈಮ್ ಇದೆ. ನಾವೆಲ್ಲರೂ ನಿನ್ಗೋಸ್ಕರ ತುಂಬಾ ಸಂತೋಷವಾಗಿದ್ದೀವಿ. ನೀನು ಸಂತೋಷವಾಗಿ ರೆಡಿಯಾಗಿ ಬಂದ್ಬಿಡು. ಅಂತ ಕೇಳಕ್ ಬಂದೆ, ನೀನ್ ಇದ್ದಲ್ಲ ಯಾರು, ಅದಕ್ಕೆ ಸುಮ್ನಾಗ್ಬಿಟ್ಟೆ. ಹೌದಾ? ನಾನೆಲ್ಲೋ ನೀನ್ ಅಳ್ತಿದ್ಯಾ ಅಂತ ಅನ್ಕೊಂಡೆ. ಇಲ್ವಲ್ಲ, ನೋಡು ನನ್ನ ಅವಳಿ ಜವಳಿ ಕಣ್ಗಳು ಸಂತೋಷವಾಗಿದೆ. ವಿದ್ಯಾ, ನೀನ್ ನನ್ನ ಹತ್ರ ಏನು ಮುಚ್ಚಿಡಕ್ಕಾಗಲ್ಲ. ಏನಾಯ್ತು? ಪ್ರಭಾವತಿ ಅದಕ್ಕೆ ಏನಾದ್ರು ಅಂದ್ರ? ಹೋಗ್ಲಿ ಬಿಡು, ಅವ್ರ ಸ್ವಭಾವ ಏನು ಅಂತ ನಿನಗೆ ಗೊತ್ತೇ ಇದೆಯಲ್ಲ. ನೀನ್ ಹೀಗ್ ಸೆಪ್ಪಗಿದ್ರೆ ರಕ್ಷ
ಆಗ್ಬಿಡುತ್ತಲ್ವಾರು. ಎಲ್ಲದಕ್ಕೂ ನೀನೊಬ್ಳೆ ಓಡಾಡ್ಬೇಕಲ್ಲ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ನೀನು ಹೊರಗಡೆ ಕೆಲಸ ಏನೇನಿದೆ ಅದೆಲ್ಲ ನೋಡ್ಕೊ, ನಾನು ಇಲ್ಲಿದ್ ನೋಡ್ಕೋತೀನಿ. ಅರು, ನೀನೇನು ಅಂತ ನನಗೂ ಗೊತ್ತು. ಸರಿ ಬಿಡು, ನೀನ್ ಗೆಲ್ಲಿಷ್ಟನೋ ಅಲ್ಲೇ ಇರು. ಒಟ್ನಲ್ಲಿ ನಮ್ ಹತ್ರನೇ ಇದ್ರು ನಮ್ಗೆ ಕೈ ಕೊಡುತ್ತಲ್ಲ ಆ ಮನ್ಸು, ಅದು ಖುಷಿ ಆಗಿದ್ರೆ ಸಾಕು ಅಲ್ವಾರು? ಎಲ್ಲದಕ್ಕೂ ಮನ್ಸೇ ಮುಖ್ಯ ಕಣೆ. ಮುಖ ಪುಟ್ಪುಟ್ದಾಗೋಗಿದೆ, ಏನಾಯ್ತಾರೋ? ನನ್ ಮಗ ವಿನಾಯಕ ನೆನ್ಪಾಯ್ತು. ಯಾಕೆ ವಿದ್ಯಾ, ನಾನ್ ಪ್ರತಿ ಸಲನು ಗಮನಿಸ್ತಾನೆ ಇದೀನಿ. ನನ್ ಮಗನ್ ವಿಷಯ ಎತ್ತಿದ್ರೆ ಸಾಕು, ಏನಾದ್ರೂ ಒಂದ್ ಬೀಳಿಸ್ತೀಯ, ಇಲ್ಲ ಎಡುತ್ತೀಯ, ಇಲ್ಲ ತೊದ್ಲುತ್ತೀಯ. ಹಾಗೇನಿಲ್ಲ ಅರು, ಇದು ಹಾಗೆ ಸುಮ್ನೆ. ನಿನ್ ಮಗ ಏನು ಹುಲಿನ ಸಿಂಹನ ಹೆದರ್ಕೊಳ್ಳೋದಿಕ್ಕೆ? ನೀನ್ ಒಂದ್ ವಿಷಯ ಪಟ್ ಅಂತ ಎತ್ತಕ್ಕೂ ಇದ್ ನನ್ ಕೈಯಿಂದ ತಟ್ ಅಂತ ಬೀಳಕ್ಕೂ ಒಂದೇ ಆಯ್ತು ಅಷ್ಟೇ. ಒಂದ್ಸಲಿ ಆದ್ರೆ ನಂಬೋದು ಕಣೆ. ನಾನ್ ಪ್ರತಿ ಸಲ ವಿನು ಬಗ್ಗೆ ಮಾತಾಡ್ದಾಗೆಲ್ಲ ನೋಡ್ದ್ಯಾ? ನೋಡಿರ್ಲಿಲ್ಲ, ಅದಕ್ಕೆ ಬಿದ್ದೋಯ್ತು. ಇದ್ದಕ್ಕಿದ್ದಂಗೆ ಯಾಕೆ ಆ ಸೋಪ್ ಇಷ್ಟ ನೆನ್ಪು? ಯಾಕೆ ಯಾವಾಗ್ಲೂ ಹಂಗಂತಿರ್ತೀಯ? ಅವನು ಕೋಪಿಷ್ಟ ಅಲ್ಲ. ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ? ಕಕ್ಕೋತ್ವ ಕೋ ಅಲ್ಲಾರೋ, ಸಾಕೋತ್ವ ಸೋಪ್ ಇಷ್ಟ ಅಂತ ನಾನು ತುಂಬಾ ಸರಿ ಬಡಬಡಾಯಿಸಿದೀನಿ. ಅದ್ರ ಅರ್ಥ ಮಾತ್ರ ಇದುವರೆಗೂ ಹೇಳಿಲ್ಲ ನೀನು. ಕಾಲ ಬಂದಾಗ ಹೇಳ್ತೇನೆ ಬಿಡು. ಈಗ ಯಾಕೆ ಮಿಸ್ಟರ್ ವಿನಾಯಕನ ನೆನ್ಪು? ವಿನು ಯಾಕೆ ಹೀಗ್ ಮಾಡ್ತಾನ ನೋಡೆ. ಮನೇಲಿ ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಇದ್ದು ಓಡಾಡ್ಬೇಕಲ್ವಾ? ಬಿಡಮ್ಮ, ನಿನ್ ಮಗ ಇದ್ ಕಡೆಲಿ ನೆಮ್ಮದಿಗೆ ಅರ್ಥನೇ ಇರಲ್ಲ. ಏಯ್, ಇನ್ನೊಂದ್ಸಲ ನನ್ ಮಗನ್ ಹೀಗೆಲ್ಲ ಅಂದ್ರೆ ಸುಮ್ನೆ ಇರಲ್ಲ ನೋಡು. ಅವನೇನೇ ಮಾಡಿದಾನೆ ಪಾಪ. ಯಾವಾಗ್ಲೂ ಅವ್ನಾಯ್ತು, ಅವ್ನ್ ಕೆಲ್ಸ ಆಯ್ತು ಅಂತ ಇರ್ತಾನೆ. ಹೌದೌದಂತೆ, ಪಾಪದ ಹುಡುಗ. ಸೋಪಿಷ್ಟ. ನಾನು ನೋಡಿದೀನಿ ನಿಮ್ ಮಗನ ಆಫೀಸ್ನ. ಲಕ ಅಂತ ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿರೋ ಹುಡುಗರು ಮಿರ ಅಂತ ಮಾತಾಡ್ತಾ ನಿಂತಿರ್ತಾರೆ. Boss is here. ಪರಪರ ಅಂತ ಪಾರಿವಾಳ ತರ ಹರಡ್ಕೊಂಡಿದ್ದವರು ಗುಮ್ ಅಂತ ಗೂಡಿನಾಗಿರೋ ಕ್ಯಾಬಿನ್ ಒಳಗ್ ಸೇರ್ಕೊಂಡ್ಬಿಡ್ತಾರೆ. ಹೆದರ್ಕೊಂಡ್ ಕೆಲ್ಸ ಮಾಡೋರು ಯಾವತ್ತೂ ಆಫೀಸ್ ಉದ್ಧಾರ ಮಾಡಲ್ಲ. ಆ ನಿನ್ ಮಗ ಎಲ್ಲರನ್ನೂ ಹೆದರ್ಸಿ ಕೆಲ್ಸ ತಗೋಬೇಕಾ? ಅದನ್ನ ಶಿಸ್ತು ಅಂತಾರೆ, ಹೆದರ್ಸೋದು ಅನ್ನಲ್ಲ. ಪರವಾಗಿಲ್ಲ ಬಿಡಿ, ಮಗನ್ ಹೊಯ್ಸ್ಕೊಳ್ಳೇಬೇಕು ಅಂತ ಹಠಕ್ ಬಿದ್ದಿರೋರ್ಗೆ ನಾನೇನು ಹೇಳಕ್ಕಾಗಲ್ಲ. ಇನ್ನು ಅದೇನೇನ್ ಗಮನಿಸಿದ್ಯೋ ನನ್ ಮಗನ್ ಬಗ್ಗೆ. ಮಿಸ್ಟರ್ ಶಿಂದೆ ಅವರು ಬಂದು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಈ ಡೀಲ್ ನಮ್ಮ ಕಂಪ್ನಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಬಾಸ್ ಆದವನ್ಗೆ ಅದಿರ್ಲೇಬೇಕು. ನನಗ್ ಗೊತ್ತಿತ್ತಾರು ನೀನ್ ಇದನ್ನೇ ಹೇಳ್ತೀಯ ಅಂತ. ಗೊತ್ತು,
ಸಮಾನಾರ್ಥಕ ಪದ ದುರಹಂಕಾರ, ಸಮಾನಾರ್ಥಕ ಪದ ಕೊಬ್ಬು. ಬಾಸ್ ಆಗ್ಬಿಟ್ರೆ ಹಿಟ್ಲರ್ ಆಗ್ಬಿಡ್ಬೇಕಾ? ಲೂಸ್ ಬಿಟ್ರೆ ಕೆಲ್ಸಗಾರರು ಸೋಂಬೇರಿಗಳಾಗ್ಬಿಡ್ತಾರೆ. ನಮ್ಮಣ್ಣ ನನ್ ಮಗನ್ ಯೋಗ್ಯತೆ ನೋಡೆ ಈ ಬಿಸ್ನೆಸ್ ನ ನೋಡ್ಕೊಳಕ್ ಬಿಟ್ಟಿರೋದು. ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ. ಅದನ್ ಬಿಟ್ರೆ ಇನ್ನೇನಿದೆ ಪ್ರಾಬ್ಲಮ್? ಇದೇ ಸರಕ್ ಸರಕ್ ಅಂತ ಲಿಸ್ಟ್ ಆಗ್ತಾ ಹೋದ್ರೆ ನಿನ್ ಮಗಂದು ಒಳ್ಳೇದಕ್ಕಿಂತ ದಬ್ಬಾಳಿಕೆ ಲಿಸ್ಟೇ ಉದ್ದ ಇದೆ. ಮಿಸ್ಟರ್ ಪರ್ಫೆಕ್ಟ್ ವಿನಾಯಕ್ ದಿವಾನ್, ಟೈಮ್ ಅಂದ್ರೆ ಟೈಮ್ ಅಂತ ಹೇಳೋರು ನೀವೇ ಲೇಟಾಗಿ ಬಂದ್ರೆ ಟೈಮ್ಗೆ ಅವಮಾನ ಅಲ್ವಾ? ನಮ್ಮ ವಾಚೆ ಸರಿಯಾದ ಟೈಮ್ ತೋರಿಸುತ್ತೆ ಅಂತ ಎದೆ ತರ್ಕೊಂಡು ಹೇಳೋರು ಯಾರೂ ಇಲ್ಲ. ನೀವೇ 2 ನಿಮಿಷ ಬೇಗ ಬಂದೀರಾ. ಪ್ಲೀಸ್ ಕಮ್. ಸೊ ಲೆಟ್ಸ್ ಟಾಕ್ ಬಿಸ್ನೆಸ್. ಪ್ರದೀಪ್, ಪ್ರೆಸೆಂಟೇಷನ್ ರೆಡಿ ಮಾಡಿ. ಬೇಡ, ಪ್ರೆಸೆಂಟೇಷನ್ ನೋಡಿದ್ದೇನೆ. ಲೆಟ್ಸ್ ಕಮ್ ಟು ದ ಪಾಯಿಂಟ್ ನಾವು. ನಿಮ್ಗೆ ಏನ್ ಬೇಕು ಅಂತ ನಾನು ಹೇಳಿ, ನಿಮ್ ಕಂಪ್ನಿ ಜೊತೆ ಟ್ಯಾಪ್ ಆಗೋದಕ್ಕೆ ನಾನು ರೆಡಿ. ಬಟ್ ಆನ್ ಒನ್ ಕಂಡೀಷನ್. ಪ್ರದೀಪ್, ಸ್ವಲ್ಪ ಹೊರಗಿರ್ತೀರಾ? ಸ್ವಲ್ಪ ಪರ್ಸನಲ್. ಪ್ರದೀಪ್ ನನ್ನೆಲ್ಲ ಬಿಸ್ನೆಸ್ ಡೀಲಲ್ಲಿ ಇದ್ದೇ ಇರ್ತಾನೆ. ಅವನಿರೋದ್ರಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ನಿಮಗೂ ತೊಂದರೆ ಬೇಡ. ಫೈನ್. ನನ್ನ ಮಗಳು ನಿಶಾ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ನಿಮ್ನೆ ಮದುವೆ ಕೂಡ ಆಗ್ಬೇಕು ಅಂತಿದ್ದಾಳೆ. ತಂದೆಯಾಗಿ ನಾನು ಸೋಲ್ಬೇಕು. ನಾನು ನಿನ್ ಗಮನಿಸಿರೋ ಪ್ರಕಾರ ಯು ಆರ್ ಎ ನೈಸ್ ಪರ್ಸನ್, ವೆರಿ ಆಂಬಿಷಿಯಸ್ ಟು. ದೆನ್ ವೈ ನಾಟ್? ನನ್ನ ಕಡೆಯಿಂದ ನಾನು ಓಕೆ ಮಾಡಿದ್ದೀನಿ. ಸೊ ನೀವು ನಿಶಾ ಒಂದ್ಸರಿ ಮಾತಾಡಿ ಮದುವೆ ಯಾವಾಗ ಇಟ್ಕೊಳ್ಳೋದು ಡಿಸೈಡ್ ಮಾಡಿದ್ರೆ ಡೋಂಟ್ ವರಿ, ಕಂಪ್ನಿ ಟೈಪ್ ಮದುವೆ ಎರಡು ಒಂದೇ ದಿವಸ ಇಟ್ಕೋಬಹುದು. ವಾಟ್ ಸೇ? ಪ್ರದೀಪ್, ಟೇಬಲ್ನ ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವಾ? ಮೈಂಡು ಅಟ್ಮಾಸ್ಫಿಯರ್ ಕ್ಲೀನ್ ಆಗಿರ್ಬೇಕು. ಗೆಟ್ ಇಟ್ ಕ್ಲೀನ್. ಸೊ ಈ ಮದುವೆ ಬೇಡ ಅಂದ್ರೆ ಈ ಟೈಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾರಿ ವಿನಾಯಕ್, ಆಗ ಯಾವುದೂ ಆಗಲ್ಲ. ದೆನ್ ಐ ಥಿಂಕ್ ವಿ ಶುಡ್ ಸೇ ಸಾರಿ ಟು ಈಚ್ ಅದರ್. ವಾಟ್ ವಾಟ್ ಆರ್ ಯು ಸೇಯಿಂಗ್? ಬಿಸ್ನೆಸ್ ಅಲ್ಲಿ ನಾನು ನಿಮ್ಮನ್ನ ರೋಲ್ ಮಾಡಲ್ ನೋಡ್ಕೊಂಡ್ ಬಂದೀನಿ. ನನಗೂ ನಿಮ್ಮ ತರ ಟ್ಯಾಲೆಂಟ್ ಇಂದ ಅಚೀವ್ ಮಾಡಕ್ ಆಸೆ. ಈ ತರ ಶಾರ್ಟ್ ಕಟ್ ಎಲ್ಲ ಬೇಡ. ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆ ಫೈನ್. ನಿನ್ನ ಈ ಸ್ವಾಭಿಮಾನನೇ ನನಗೆ ಇಷ್ಟ ಆಗಿರೋದು. ಗುಡ್ ಲಕ್. ಸರ್ ಹೋಗ್ಬೇಕು. ಏನ್ ಮಾಡ್ತಿದ್ದೇವೆ ನೀನು? ಅವ್ರ ಕಂಪ್ನಿ ಜೊತೆ ಡೀಲ್ ನಮ್ಮ ಕಂಪ್ನಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೆ. ಅಂಥದ್ರಲ್ಲಿ ಅವ್ರು ಮದುವೆ ಆಫರ್ ಕೊಟ್ರು. ಅಷ್ಟು ಸುಲಭವಾಗಿ ಬೇಡ ಅನ್ಬಿಟ್ಟಲ್ಲ, ಯಾಕೆ? ನಮ್ಗೆ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಂಬಿಕೆನೇ ಇಲ್ಲ. ಮದುವೆನ ಬರೀ ಸೋತವ್ರನ್ನೇ ನಾನು ನೋಡಿರೋದು. ನಾನು ಗೆಲ್ಬೇಕು ಅಂತಿರೋ ನಾನು ಲೈಫಲ್ಲಿ ಮದುವೆ ಆಗಲ್ಲ. ಈ ಮನುಷ್ಯ ಬಿಸ್ನೆಸ್ ನ ಮದುವೆ ಜೊತೆ ಮರ್ಜ್ ಮಾಡ್ತಾ ಇದ್ದಾನೆ ಅಂತ ನೆರಳು ಬೇಡ. ವಿನು, ಇನ್ನು ಯಾರ್ಯಾರಿಂದ ಅಂತ ಈ ಮದುವೆ ವಿಷಯ ಅವಾಯ್ಡ್ ಮಾಡ್ತೀಯಾ? ಸರಿ ಬಿಡು, ಇನ್ನೊಂದು ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ಊರಿಗೆ ಹೊರಟ್ಬಿಡೋಣ. ಮನೇಲಿ ಇರಬಾರ್ದು ಅಂತಾನೆ ಈ ಮೀಟಿಂಗ್ ನಾನು ಫಿಕ್ಸ್ ಮಾಡಿರೋದು. ಇನ್ನು 2 ದಿನ ನನ್ನ ಮನೆಗೆ ಹೋಗಲ್ಲ. ಯಾಕೆ ವಿನು? ರಕ್ಷನ್ ಎಂಗೇಜ್ಮೆಂಟ್. ನನಗೆ ನಿಶ್ಚಿತಾರ್ಥ ಇಷ್ಟ ಇಲ್ಲ ಕಣೋ. ರಕ್ಷನ್ ಎಂಗೇಜ್ಮೆಂಟ್ ಇಂದ ನನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನಲ್ಲಿದ್ರೆ ನನ್ನ ಮದುವೆ ವಿಷಯ ಮಾತಾಡ್ತಾರೆ. ಅದು ನನ್ಗಿಷ್ಟ ಇಲ್ಲ. ನಾನಿನ್ನ ಪ್ರೀತಿಸ್ತೀನಿ ಕಣೋ. ಅದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ ಈ ಮೀಟಿಂಗ್ ಫಿಕ್ಸ್ ಮಾಡಿರೋದು. ಈ ಮದುವೆ ಹೇಗಾದ್ರೂ ನಿಲ್ಲಿಸ್ಬಿಡ್ತೀನಿ. ನಾನು ನೀನು ಒಂದಾಗ್ಲೇಬೇಕು.